ನೋಡಿ ಬಹಳ ಸುಂದರವಾಗಿರುವಂಥ ಈ ಒಂದು ಫ್ಲವರ್ ಪಾಟ್ ನೋಡಿ, ಎರಡು ಪೇಪರ್ ಫ್ಲವರ್ ಪಾಟ್ಗಳ ಮೇಲೆ ಸಣ್ಣದಾಗಿರುವಂಥ ಒಂದು ಏನು ಗ್ರೀನರಿ ಇರುವಂಥ ಒಂದು ಪಾಟನ್ನು ಇಟ್ಟಿದ್ದೀನಿ. ಅದು ಕೂಡ ಎಷ್ಟು ಸುಂದರವಾಗಿ ಕಾಣ್ತಿದೆ. ನೀವು ಕೂಡ ಮಾಡ್ಬೋದಲ್ವಾ? ನಮಸ್ತೆ ಎಲ್ರಿಗೂ, ಕನ್ನಡ ಮೇಷ್ಟ್ರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ. ಈಗ ನಾನು ತೋರಿಸ್ತಿರುವಂಥದ್ದು ಇದು ಕಳೆದ ವರ್ಷ ನನ್ನ ಮಗಳು ಬಳಸಿರುವಂಥ ಒಂದು ಪುಸ್ತಕ, ಬರೆದಿರೋ ಪುಸ್ತಕ. ಈ ಪುಸ್ತಕವನ್ನು ಉಪಯೋಗಿಸ್ಕೊಂಡು ಹೀಗೊಂದು ಫ್ಲವರ್ ಪಾಟ್ ಮಾಡೋಣ ಅನ್ನೋದನ್ನು ನೋಡೋಣ. ಒಂದೊಂದು ಪೇಜನ್ನು ಹೀಗೆ ಮಾಡಿಸ್ತಾ ಹೋಗೋಣ. ಒಂದು ಹೀಗೆ ಮಾಡಿಸಿದರೆ ಮತ್ತೊಂದನ್ನು ಹೀಗೆ ಮಾಡಿಸ್ಬೇಕು. ಹೀಗೆ ಕಂಪ್ಲೀಟ್ ಪುಸ್ತಕ ಆಗುವವರೆಗೂ ಕೂಡ ಮಾಡಿಸ್ತಾ ಹೋಗಬೇಕು. ಅದು ಕಂಪ್ಲೀಟಾಗಿ ಕೊನೆಯದಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅದು. ಹೀಗೆ ಮನೆಯಲ್ಲಿ ಯಾವುದಾದ್ರೂ ಬರೆದು ಉಳಿದಿರುವಂಥ ಪುಸ್ತಕ ಏನಿದ್ರೆ ನಾವು ರದ್ದಿ ಅಂಗಡಿಗೆ ಹಾಕ್ತೀವಿ, ಅಂದರೆ ಪೇಪರ್ ಅಂಗಡಿಗೆ, ವೇಸ್ಟ್ ಪೇಪರ್ ಅಂಗಡಿಗೆ ಹಾಕ್ತೀವಿ. ಅದ್ರ ಬದಲಾಗಿ ಈ ಥರ ಪೇಪರ್ ಡಿಸೈನನ್ನು ಮನೆಯಲ್ಲಿ ಕೂಡ ನಾವು ಮಾಡ್ಬೋದು. ಈಗಾಗಲೇ ನಾನು ಒಂದು ಪುಸ್ತಕವನ್ನು ಈ ರೀತಿ ಮಾಡಿದ್ದೆ. ನಿಮಗೆ ಮತ್ತೊಂದು ಪುಸ್ತಕವನ್ನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೇನೆ. ಹೀಗೆ ಮಾಡಿಸ್ತಾ ಕೊನೆಗೆ ಪೇಜ್ ಎಂಡ್ ಆಗೋವ್ರಿಗೆ ಹಾಗೆ ಮಾಡಿಸಿ ಮುಗಿದಾದ್ಮೇಲೆ ಕೊನೆಗಳಿಗೆ ಪುಸ್ತಕ ನೋಡಿದರೆ ಭಾಳ ಸುಂದರವಾಗಿ ಕಾಣುತ್ತೆ. ಹೌದಲ್ವ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಿಮಗೂ ಕೂಡ ಅನಿಸುತ್ತೆ. ಪ್ರಯತ್ನ ಮಾಡಿ. ನಾನು ಇದನ್ನು ಒಂದು ವಿಡಿಯೋದಲ್ಲಿ ನೋಡಿದ್ದೆ. ಆ ವಿಡಿಯೋದಲ್ಲಿ ನೋಡಿ ಇದನ್ನು ನಾನು ಮನೆಯಲ್ಲೇ ಮಾಡೋಣ, ಸರಿ ಬರುತ್ತೆ ಇಲ್ವಾ ಅಂಥೇಳಿ ನಾನು ಪ್ರಯತ್ನ ಮಾಡಿದ್ದೀನಿ. ಪ್ರಯತ್ನ ಖಂಡಿತವಾಗ್ಲೂ ಫಲ ಕೊಟ್ಟಿದೆ. ಹಾಗಾಗಿ ನಿಮಗೆ ಮತ್ತೊಂದು ಇನ್ನೂ ಪುಸ್ತಕವನ್ನು ಮಾಡಿಸಿ ಹಾಗೆ ತೋರಿಸ್ತಿದೆ ನೋಡಿ. ಈ ಹಿಂದೆ ಆಲ್ರೆಡಿ ಒಂದು ಪುಸ್ತಕವನ್ನು ನಾನು ಮಾಡಿಸಿದ್ದೆ ಅಂತ ಹೇಳಿದ್ದಲ್ಲ, ಕಂಪ್ಲೀಟಾಗಿ ಇದೇ ಥರ ಮಾಡಿಸಿದರೆ ನಿಮಗೆ ಈ ಥರ ಡಿಸೈನ್ ಇರುವಂಥ ಒಂದು ಶೇಪ್ ಬರುತ್ತೆ. ಲಾಸ್ಟಲ್ಲಿ ಈ ಶೇಪ್ ಬರುತ್ತೆ. ಇದ್ರ ಮೇಲ್ಗಡೆ ನಾವೊಂದು ಇಡೀ ಭಾಗದಲ್ಲಿ ಒಂದು ಪ್ಲಾಸ್ಟಿಕ್ ಹೂವನ್ನು ಇಟ್ಟರೆ ನಿಜವಾಗ್ಲೂ ಕೂಡ ಇದು ಒಂದು ಫ್ಲವರ್ ಪಾಟ್ ಥರನೇ ಕಾಣ್ತಾ ಇರುತ್ತೆ. ನಿಮಗೆ ಮೇಲ್ಗಡೆ ನಾನು ಈ ಪುಸ್ತಕ ರೆಡಿ ಆದಮೇಲೆ ಮತ್ತು ಇದರ ಮೇಲ್ಗಡೆ ಹೂವನ್ನು ಇಟ್ಬಿಟ್ಟು ನಾನು ತೋರಿಸ್ತೀನಿ. ಹಾಗೆ ಮಾಡಿಸ್ತಾ ಹೋಗಿ ಕಂಪ್ಲೀಟ್ ಪುಸ್ತಕ ಮುಗಿಯೋವರೆಗೂ ಕೂಡ ಹಾಗೆ ಮಾಡಿಸ್ಬೇಕು. ಹಾಗೆ ಮಾಡಿಸಿ ಕೊನೆಗೆ ಇಟ್ಟರೆ ನಿಮ್ಗೆ ಆ ಶೇಪ್ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಪೇಜ್ ಮಾಡಿಸಿ ಮತ್ತೆ ಹೊಳಿಸಿ ಪೇಪರ್ನ ಮತ್ತೆ ಈ ಥರ ಒಂದು ಪೇಜನ್ನು ಮಾಡಿಸಿ. ಆವಾಗ ನಿಮಗೆ ಈಜಿಯಾಗಿ ಗೊತ್ತಾಗುತ್ತೆ ಏನಂತ. ನೋಡಿ, ಅರ್ಧ ಪುಸ್ತಕ ಆಯಿತು, ಇನ್ನು ಅರ್ಧ ಪುಸ್ತಕ ಇದೆ. ಹಾಗೆ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ಟೈಮ್ ತೊಗೊಂಡು ಫ್ರೀ ಆಗಿದ್ದಾಗ ಆರಾಮಾಗಿ ಮಾಡಬೇಕು. ಇದನ್ನು ಬೇಗ ಮಾಡಿದರೆ ನೀಟಾಗಿ ಆಗಲ್ಲ. ನೀಟಾಗಿ ಮಾಡಿಸ್ಬಿಟ್ಟು ಮಾಡಿದರೆ ಕೊನೆಗೆ ನೀಟಾಗಿ ಬರುತ್ತೆ. ಹಾಗಾಗಿ ನಿಧಾನಕ್ಕೆ ಮಾಡಿಸ್ಕೊಂಡು ಮಾಡಿ. ಇಲ್ಲಾಂದರೆ ಈ ಥರ ಅವಸರದಲ್ಲಿ ಮಾಡೋಕ್ಕೆ ಹೋದರೆ ಸರಿ ಹೋಗಲ್ಲ. ನೀಟಾಗಿ ಪೇಪರ್ ಫೋಲ್ಡ್ ಮಾಡಿ ಮತ್ತೆ ಹೀಗೆ ಮಾಡಿ. ಇನ್ನೇನು ಕೊನೆಯ 2 ಪೇಜ್ಗಳಿವೆ. ಆ 2 ಪೇಜ್ಗಳನ್ನು ಮಾಡಿಸಿದರೆ ಕಂಪ್ಲೀಟಾಗಿ ಈ ಪುಸ್ತಕವನ್ನು ಮಾಡಿಸ್ದಂಗೆ ಆಗುತ್ತೆ. ನಾನು ತೋರಿಸ್ತೀನಿ ನೋಡಿ. ಕೊನೆಯ ಪೇಜ್ಗೆ ಬಂದಿದ್ದೀನಿ. ಹೇಗಂತ ಕಾಣ್ತಾ ಇದೆ ನೋಡಿ. ಹೀಗೆ ಕಂಪ್ಲೀಟಾಗಿ ಮಾಡಿಸಿದೆ. ಬೇಕಾದ್ರೆ ಇದನ್ನು ಕೂಡ ನೀವು ಹೀಗೆ ಮಡಚಬಹುದು. ಹೀಗೆ ಮಡಿಸಿ ಹೀಗೆ ಇಟ್ಕೊಳ್ಳಿ. ಕೊನೆಗೆ ಆಮೇಲೆ ಈ ಕಡೆ ಉಳಿದಿತ್ತಲ್ವ, ಇದನ್ನು ಕೂಡ ಹೀಗೆ ಡಬಲ್ ಫೋಲ್ಡ್ರಾಗಿ ಮಡಿಸಿ ಇಟ್ಕೋಬೋದು ನೋಡಿ. ಹೀಗೆ ಮಾಡಿಸ್ಕೊಳ್ಳಿ. ಈ ಶೇಪ್ ಕಾಣುತ್ತೆ ನಿಮಗೆ. ಅದು ನೋಡಿ, ಹೀಗೆ ನಿಲ್ಲಿಸಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಚೆನ್ನಾಗಿ ಕಾಣುತ್ತೆ. ನಾನು ಆಲ್ರೆಡಿ ಈ ಹಿಂದೆ ಒಂದು ಪುಸ್ತಕವನ್ನು ಮಾಡಿ ಇಟ್ಟಿದ್ದೆ ನೋಡಿ. ಇವಾಗಲೂ ಕೂಡ ಇಲ್ಲೊಂದು ಮಾಡಿದ್ದೀನಿ. ಎರಡೂ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದ್ದೇವೆ ನೋಡಿ, ಅಲ್ವಾ? ಈ ಥರ ಕಾಣುತ್ತೆ ನೋಡಿ. ಈ ಥರ ಪುಸ್ತಕಗಳನ್ನು ಮಾಡಿಸಿ ಕೊನೆಗೆ ಈ ಥರ ಫೋಲ್ಡ್ ಮಾಡಿ ಉಲ್ಟಾ ಇಟ್ಟರೆ ನಮಗೆ ಒಂದು ಫ್ಲವರ್ ಪಾಟ್ ಥರ ಕಾಣುತ್ತೆ. ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಹೂವನ್ನು ಅಲ್ಲಿ ಸಿಗಿಸಿ ಇಟ್ಟರೆ ನೋಡಿ, ನೋಡೋದು ಕೂಡ ಭಾಳ ಸುಂದರವಾಗಿ ಕಾಣ್ತಾ ಇದೆ. ಇಲ್ಲಿ ಈ ಥರ ಟೇಬಲ್ನಲ್ಲಿ ಕೂಡ ಇಟ್ಟು
ನೋಡಿ ಅದ್ರ ಮೇಲೆ ಒಂದು ಫ್ಲವರ್ ಇಟ್ಬಿಟ್ರೆ ಭಾಳ ಸುಂದರವಾಗಿ ಕಾಣುತ್ತೆ. ಈ ಥರನೂ ಕೂಡ ಬೇಕಿದ್ರೆ ನಾವು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೋಡಿ ಈ ಥರ ನೀವು ಪುಸ್ತಕಗಳನ್ನಿದ್ರೆ ಮಡಿಸಿ ಒಂದು ಫ್ಲವರ್ ಪಾಟ್ ಥರ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಯಾವುದು ಕನ್ನಡ ಮೇಷ್ಟ್ರು ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಪೇಪರ್ ಪಾಟ್ ಮೇಕಿಂಗ್ ವರ್ಕ್ ನೋಡಿದ್ದಕ್ಕಾಗಿ ಧನ್ಯವಾದಗಳು.